ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ದ ಸೆಷನ್. ಫ್ರೆಂಡ್ಸ್, 2025 ಕರ್ನಾಟಕ ಫಾರೆಸ್ಟ್ ಗಾರ್ಡ್ ಎಕ್ಸಾಮ್ ಏನು ಇವತ್ತು ಎಕ್ಸಾಮ್ ಆಯ್ತಲ್ವಾ, ಆ ಒಂದು ಎಕ್ಸಾಮ್ನಲ್ಲಿ ಕೇಳಿರುವಂಥ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆಯನ್ನು ನೋಡಿ. ರಿಕೇಟ್ಸ್ ಇನ್ ಚಿಲ್ಡ್ರನ್ ಈಸ್ ಕಾಸ್ಡ್ ಡ್ಯೂ ಟು ಡೆಫಿಷಿಯನ್ಸಿ ಆಫ್. ಮಕ್ಕಳಲ್ಲಿ ರಿಕೇಟ್ಸ್ ಎಂಬುದು ಇದರ ಕೊರತೆಯ ಕಾರಣದಿಂದ ಉಂಟಾಗುತ್ತದೆ. ಆಪ್ಷನ್ಸ್: ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಎ, ವಿಟಮಿನ್ ಡಿ. ಇಲ್ಲಿ ಮಕ್ಕಳಲ್ಲಿ ರಿಕೇಟ್ಸ್ ಎಂಬುದು ಯಾವುದರ ಕೊರತೆಯಿಂದ ಬರುತ್ತೆ ಅಂದರೆ ಅದು ವಿಟಮಿನ್ ಡಿ. ಮಕ್ಕಳಲ್ಲಿ ರಿಕೇಟ್ಸ್ ಕಾಣಿಸಿಕೊಂಡ್ರೆ ವಯಸ್ಕರಲ್ಲಿ ಇದರ ಕೊರತೆಯಿಂದ ಯಾವ ರೋಗ ಕಾಣಿಸಿಕೊಳ್ಳುತ್ತೆ? ಆಸ್ಟಿಯೋಮಲಾಸಿಯಾ. ಆಸ್ಟಿಯೋಮಲಾಸಿಯಾ ಈ ಒಂದು ವಿಟಮಿನ್ ಡಿ ಕೊರತೆಯಿಂದ ವಯಸ್ಕರಲ್ಲಿ ಕಾಣಿಸಿಕೊಳ್ಳುತ್ತದೆ. ಸೊ ಈ ಒಂದು ವಿಟಮಿನ್ ಡಿ ನಮ್ಮ ದೇಹದ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಇದರ ಕೊರತೆಯಿಂದ ಮತ್ತೊಂದು ರೋಗ ಕೂಡ ಕಾಣಿಸಿಕೊಳ್ಳುತ್ತದೆ, ಅದು ಆಸ್ಟಿಯೋಪೊರಾಸಿಸ್. ಆಸ್ಟಿಯೋಪೊರಾಸಿಸ್ ಅಂದರೆ ಮೂಳೆಗಳು ಟೊಳ್ಳಾಗುವುದು. ಮೂಳೆಗಳು ಟೊಳ್ಳಾಗುವಿಕೆಗೆ ಆಸ್ಟಿಯೋಪೊರಾಸಿಸ್ ಅಂತ ಕರಿತೀವಿ. ಈ ಒಂದು ವಿಟಮಿನ್ ಡಿ ಕೊರತೆಯಿಂದನೇ ಈ ಒಂದು ರೋಗ ಕಾಣಿಸಿಕೊಳ್ಳುತ್ತದೆ. ಈ ಒಂದು ವಿಟಮಿನ್ ಡಿಯ ರಾಸಾಯನಿಕ ಹೆಸರು ಏನಂದ್ರೆ ಕ್ಯಾಲ್ಸಿಫೆರಾಲ್. ಕ್ಯಾಲ್ಸಿಫೆರಾಲ್ ವಿಟಮಿನ್ ಡಿಯ ಒಂದು ರಾಸಾಯನಿಕ ಹೆಸರು. ಇನ್ನು ವಿಟಮಿನ್ ಸಿ. ವಿಟಮಿನ್ ಸಿಯ ಒಂದು ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಸಿಡ್. ಇದರ ಕೊರತೆಯಿಂದ ಸ್ಕರ್ವಿ ರೋಗ ಕಾಣಿಸಿಕೊಳ್ಳುತ್ತೆ. ಇದು ಮೊದಲ ಸಂಶ್ಲೇಷಿತ ವಿಟಮಿನ್ ಆಗಿದೆ. ಇನ್ನು ವಿಟಮಿನ್ ಇ. ವಿಟಮಿನ್ ಇಯ ರಾಸಾಯನಿಕ ಹೆಸರು ಟೋಕೋಫೆರಾಲ್. ಇದರ ಕೊರತೆಯಿಂದ ಬಂಜೆತನ ಕಾಣಿಸಿಕೊಳ್ಳುತ್ತದೆ. ಈ ಒಂದು ವಿಟಮಿನ್ ಇಗೆ ಸೌಂದರ್ಯದ ವಿಟಮಿನ್ ಅಂತ ಹೇಳ್ತೀವಿ. ವಿಟಮಿನ್ ಎ ಯ ಒಂದು ರಾಸಾಯನಿಕ ಹೆಸರು ರೆಟಿನಾಲ್. ಇದರ ಕೊರತೆಯಿಂದ ಕ್ಸಿರೋಪ್ಥಾಲ್ಮಿಯಾ, ನಿಕ್ಟೋಲೋಪಿಯಾ, ಇರುಳು ಕುರುಡು ಈ ತರದ ರೋಗಗಳು ಕಾಣಿಸಿಕೊಳ್ಳುತ್ತೆ. ಇದಿಷ್ಟು ವಿಟಮಿನ್ಸ್ಗಳ ಬಗ್ಗೆ. ಹಾಗಾದ್ರೆ ಮಕ್ಕಳಲ್ಲಿ ರಿಕೇಟ್ಸ್ ಯಾವುದರ ಕೊರತೆಯಿಂದ ಬರುತ್ತೆ? ವಿಟಮಿನ್ ಡಿ. ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ವಿಲ್ ನಾಟ್ ಎನ್ಹಾನ್ಸ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಫುಡ್? ಈ ಕೆಳಗಿನವುಗಳಲ್ಲಿ ಯಾವುದು ಆಹಾರದ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸುವುದಿಲ್ಲ? ಆಪ್ಷನ್ಸ್: ಆರ್ಟಿಫಿಷಿಯಲ್ ಸ್ವೀಟ್ನೆಸ್, ಅಮೈನೋ ಆಸಿಡ್ಸ್, ಮಿನರಲ್ಸ್, ವಿಟಮಿನ್ಸ್. ಕೃತಕ ಸಿಹಿಕಾರಕಗಳು, ಅಮೈನೋ ಆಮ್ಲಗಳು, ಖನಿಜಗಳು, ಜೀವಸತ್ವಗಳು. ಯಾವುದು ನಾಟ್ ಅ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಫುಡ್ ಅಂದ್ರೆ ಆರ್ಟಿಫಿಷಿಯಲ್ ಸ್ವೀಟ್ನರ್. ಪೌಷ್ಟಿಕಾಂಶದ ಮೌಲ್ಯವನ್ನ ಯಾವುದು ಹೆಚ್ಚಿಸುವುದಿಲ್ಲ? ಕೃತಕ ಸಿಹಿಕಾರಗಳು. ಇವು ಅಮೈನೋ ಆಸಿಡ್ಸ್, ಪ್ರೋಟೀನ್ಗಳು ಅಮೈನೋ ಆಸಿಡ್ಸ್ಗಳಿಂದಾಗಿವೆ. ಅಂದ್ರೆ 20 ಅಮೈನೋ ಆಮ್ಲಗಳು ಕೂಡಿಕೊಂಡು ಪ್ರೋಟೀನ್ಗಳಾಗಿವೆ. ಹಾಗೆ ಮಿನರಲ್ಸ್, ವಿಟಮಿನ್ಸ್, ಇವು ಅಮೈನೋ ಆಸಿಡ್ಸ್ ಆಗಲಿ, ಮಿನರಲ್ಸ್ ಆಗಲಿ, ವಿಟಮಿನ್ಸ್ ಆಗಲಿ, ಇವು ನಮ್ಮ ದೇಹದ ಬೆಳವಣಿಗೆ ಆಗಲಿ ಹಾಗೆ ರಕ್ಷಣೆಗಾಗಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಆದ್ರೆ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ನಮ್ಮ ದೇಹದ ಬೆಳವಣಿಗೆಗಾಗಲಿ ರಕ್ಷಣೆಗಾಗಲಿ ಯಾವುದೇ ಸಹಾಯವನ್ನ ಮಾಡಲ್ಲ. ಸೊ ಇದು ಆರ್ಟಿಫಿಷಿಯಲ್ ಸ್ವೀಟ್ನರ್, ನಾಟ್ ಅ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಫುಡ್. Recently, leopard safari was inaugurated in which of the following zoo of Karnataka? ಇತ್ತೀಚೆಗೆ ಚಿರತೆ ಸಫಾರಿಯನ್ನ ಕರ್ನಾಟಕದ ಯಾವ ಮೃಗಾಲಯದಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ಸ್: ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರು, ಗದಗ್ ಮೃಗಾಲಯ ಗದಗ್, ಶ್ರೀ ಚಾಮರಾಜೇಂದ್ರ ಪ್ರಾಣಿ ಸಂಗ್ರಹಾಲಯ ಮೈಸೂರು, ಅಟಲ್ ಬಿಹಾರಿ ವಾಜಪೇಯಿ ಪ್ರಾಣಿಶಾಸ್ತ್ರ ಉದ್ಯಾನವನ ಹಂಪಿ. ಈ ಒಂದು ಚಿರತೆ ಸಫಾರಿಯನ್ನ ಇತ್ತೀಚೆಗೆ ಕರ್ನಾಟಕದಲ್ಲಿ ಯಾವ ಮೃಗಾಲಯದಲ್ಲಿ ಉದ್ಘಾಟಿಸಲಾಯಿತಂದ್ರೆ ಅದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರಿನಲ್ಲಿ. The International Day of Forest is celebrated on. ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನ ಈ ದಿನದಂದು ಆಚರಿಸಲಾಗುತ್ತದೆ. ಆಪ್ಷನ್ಸ್: 21ನೇ ಮಾರ್ಚ್, 21ನೇ ಜುಲೈ, 21ನೇ ಏಪ್ರಿಲ್, 21ನೇ ಜೂನ್. ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನ ಪ್ರತಿ ವರ್ಷ ಮಾರ್ಚ್ 21ರಂದು ಆಚರಿಸಲಾಗುತ್ತದೆ. ಆಪ್ಷನ್ ನಂಬರ್ ಫಸ್ಟ್ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. Which of the following is examples of ecosystem services? Clean air and water, climate regulations, recreation and tourism. ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ವ್ಯವಸ್ಥೆಯ ಸೇವೆಗಳ ಉದಾಹರಣೆಗಳಾಗಿವೆ? ಶುದ್ಧ ಗಾಳಿ ಮತ್ತು ನೀರು, ಹವಾಮಾನ ನಿಯಂತ್ರಣ, ಮನರಂಜನೆ ಮತ್ತು ಪ್ರವಾಸೋದ್ಯಮ. ಇಲ್ಲಿ ಪರಿಸರ ವ್ಯವಸ್ಥೆಯ ಸೇವೆಗಳು ಯಾವುವೆಂದ್ರೆ ಮೂರು ಕೂಡ ಪರಿಸರ ವ್ಯವಸ್ಥೆಯ ಸೇವೆಗಳಾಗಿವೆ. ಶುದ್ಧ ಗಾಳಿ ಮತ್ತು ನೀರು, ಹವಾಮಾನ ನಿಯಂತ್ರಣ, ಮನರಂಜನೆ ಮತ್ತು ಪ್ರವಾಸೋದ್ಯಮ. ಈ ಒಂದು ಕ್ವಶನ್ಗೆ ಆನ್ಸರ್ ಆಪ್ಷನ್ ನಂಬರ್ ಬಿ is correct. 1, 2 and 3. ಮಾನಸ್ ನ್ಯಾಷನಲ್ ಪಾರ್ಕ್ is situated in which state? ಮಾನಸ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಮೇಘಾಲಯ, ಅಸ್ಸಾಂ, ಮಹಾರಾಷ್ಟ್ರ, ಪಂಜಾಬ್. ಈ ಮಾನಸ್ ರಾಷ್ಟ್ರೀಯ ಉದ್ಯಾನವನವು ಅಸ್ಸಾಂ ರಾಜ್ಯದಲ್ಲಿದೆ. ಆಪ್ಷನ್ ನಂಬರ್ ಬಿ is correct for this question. A narrow spectrum antibiotic is active against. ಕಿರಿದಾದ ವ್ಯಾಪ್ತಿಯ ಪ್ರತಿಜೀವಕವು ಇದರ ವಿರುದ್ಧ ಸಕ್ರಿಯವಾಗಿದೆ. Single organism, gram positive and gram negative bacteria, either gram positive or gram negative bacteria only. A narrow spectrum antibiotic is active against
either gram positive or gram negative bacteria. Option number 3 is correct. The Ramsar Convention is an international treaty for conservation of wetlands, checking ozone layer depletion, conservation of wildlife, control of greenhouse gas emission. ರಾಮ್ಸಾರ್ ಸಮಾವೇಶವು ಇದರ ಸಲುವಾದ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಈ ಒಂದು ಕ್ವಶನ್ಗೆ ಆನ್ಸರ್ ಜೌಗು ಪ್ರದೇಶಗಳ ಸಂರಕ್ಷಣೆ, ಕನ್ಸರ್ವೇಷನ್ ಆಫ್ ವೆಟ್ಲ್ಯಾಂಡ್ಸ್. ಈ ರಾಮ್ಸಾರ್ ಸಮಾವೇಶವು ಯಾವುದರ ಅಂತಾರಾಷ್ಟ್ರೀಯ ಒಪ್ಪಂದ ಆಗಿದೆ? ಜೌಗು ಪ್ರದೇಶಗಳ ಸಂರಕ್ಷಣೆಗಾಗಿ, ಕನ್ಸರ್ವೇಷನ್ ಆಫ್ ವೆಟ್ಲ್ಯಾಂಡ್ಸ್. ಸೊ ಆಪ್ಷನ್ ನಂಬರ್ ಫಸ್ಟ್ ಈಸ್ ಕರೆಕ್ಟ್. A person climbing a hill tends to bend forward so as to increase speed, conserve energy, increase stability, reduce friction. ಬೆಟ್ಟ ಹತ್ತುವಂತ ವ್ಯಕ್ತಿಯು ಯಾವ ಕಾರಣದಿಂದ ಮುಂದಕ್ಕೆ ಬಾಗುತ್ತಾನೆ? ಬೆಟ್ಟ ಹತ್ತುವಂತ ವ್ಯಕ್ತಿಯು ತನ್ನ ಸ್ಥಿರತೆಯನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಮುಂದಕ್ಕೆ ಬಾಗ್ತಾನೆ. ಸೊ ಆಪ್ಷನ್ ನಂಬರ್ 3 is correct for this question. The 29th Conference of Parties of the United Nations Framework Convention of Climate Change took place at ಹವಾಮಾನ ಬದಲಾವಣೆಯ ವಿಶ್ವಸಂಸ್ಥೆಯ ಚೌಕಟ್ಟಿನ ಸಮಾವೇಶದ 29ನೇ ಪಕ್ಷಗಳ ಸಮ್ಮೇಳನ ಇಲ್ಲಿ ನಡೆಯಿತು. ಆಪ್ಷನ್ಸ್ ದೋಹಾ, ಕೋಪನ್ಹೇಗನ್, ಶಾರ್ಮೆಲ್ ಶೇಖ್, ಬಾಕು. 29ನೇ ಪಕ್ಷಗಳ ಸಮ್ಮೇಳನ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಈ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆಫ್ ಕ್ಲೈಮೇಟ್ ಚೇಂಜ್ ನವರು ನಡೆಸಿರುವಂತಹ 29ನೇ ಪಕ್ಷಗಳ ಸಮ್ಮೇಳನ ಅಜರ್ಬೈಜಾನ್ನ ಬಾಕುವಿನಲ್ಲಿ ನಡೆದಿತ್ತು. ಹಾಗಾದ್ರೆ ಈ ವರ್ಷದ ನವೆಂಬರ್ 2025ರಲ್ಲಿ 30ನೇ ಪಕ್ಷಗಳ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂದ್ರೆ ಅದು ಬ್ರೆಜಿಲ್ನ ಬೆಲೆಮ್ನಲ್ಲಿ. 30ನೇ ಪಕ್ಷಗಳ ಸಮ್ಮೇಳನ 13th ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ನವೆಂಬರ್ 2025ರಲ್ಲಿ ನಡೆಯುತ್ತೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್? ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಅನಿಲವಲ್ಲ? ಮೀಥೇನ್, ನೀರಿನ ಆವಿ, ಇಂಗಾಲದ ಡೈಆಕ್ಸೈಡ್, ಸಾರಜನಕ. ಯಾವುದು ಹಸಿರುಮನೆ ಅನಿಲವಲ್ಲ? ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್ ಅಂದ್ರೆ ಅದು ಸಾರಜನಕ, ನೈಟ್ರೋಜನ್. ಇದು ವಾತಾವರಣದಲ್ಲಿ ಹೆಚ್ಚಿದ್ರೂ ಕೂಡ ಇದು ಹಸಿರುಮನೆ ಅನಿಲವಲ್ಲ. ಯಾಕಂದ್ರೆ ಇನ್ಫ್ರಾರೆಡ್ ರೇಡಿಯೇಷನ್ ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯವನ್ನ ಇದು ಹೊಂದಿಲ್ಲ. ಸೊ ಅದಕ್ಕಾಗಿ ಇದು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ. ಉಳಿದವುಗಳು ಮೀಥೇನ್ ಆಗ್ಲಿ, ನೀರಿನ ಆವಿ ಆಗ್ಲಿ, ಇಂಗಾಲದ ಡೈಆಕ್ಸೈಡ್ ಆಗಲಿ, SF6 ಆಗಲಿ, HFCಗಳಾಗಲಿ, ಇವೆಲ್ಲವೂ ಕೂಡ ಇನ್ಫ್ರಾರೆಡ್ ರೇಡಿಯೇಷನ್ ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯವನ್ನ ಹೊಂದಿದೆ. ಇವುಗಳಿಂದ ಜಾಗತಿಕ ಪರಿಣಾಮ ಉಂಟಾಗುತ್ತದೆ. ಸೊ ಇವೆಲ್ಲವೂ ಕೂಡ ಹಸಿರುಮನೆ ಅನಿಲಗಳಾಗಿವೆ. ಆದ್ರೆ ಸಾರಜನಕ ಇದು ಹಸಿರುಮನೆ ಅನಿಲವಲ್ಲ. ವಾಟ್ ಈಸ್ ಮೀನ್ಡ್ ಬೈ ಬಯೋನಿಕ್ಸ್? ಬಯೋನಿಕ್ಸ್ ಅಂದ್ರೆ ಏನು? ಸ್ಟಡಿ ಆಫ್ ರಿಲೇಷನ್ ಆಫ್ ಎನ್ ಆರ್ಗಾನಿಸಮ್ ಟು ಇಟ್ಸ್ ಎನ್ವಿರಾನ್ಮೆಂಟ್, statistical study of biological systems, application of mathematics to study of living things, application of the knowledge of the biological systems to develop devices or artificial systems. Bionics andre option number 4 is correct. Application of the knowledge of the biological systems to develop ಡಿವೈಸಸ್ ಆರ್ ಆರ್ಟಿಫಿಷಿಯಲ್ ಸಿಸ್ಟಮ್. ಸಾಧನಗಳು ಅಥವಾ ಕೃತಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲು ಜೈವಿಕ ವ್ಯವಸ್ಥೆಗಳ ಒಂದು ಜ್ಞಾನದ ಅನ್ವಯವಾಗಿದೆ. ಹಾಗಾದ್ರೆ ಎಕಾಲಜಿ ಅಂದ್ರೆ ಏನು? ಎಕಾಲಜಿ ಅಂದ್ರೆ ಸ್ಟಡಿ ಆಫ್ ರಿಲೇಷನ್ ಆಫ್ ಅನ್ ಆರ್ಗಾನಿಸಮ್ ಟು ಇಟ್ಸ್ ಎನ್ವಿರಾನ್ಮೆಂಟ್. ಇದು ಎಕಾಲಜಿ. ಇಲ್ಲಿ ಕೇಳ್ತಾ ಇರೋದು ಬಯೋನಿಕ್ಸ್. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಹೌ ಮೆನಿ ಟೈಗರ್ ರಿಸರ್ವ್ಸ್ ಆರ್ ದೇರ್ ಇನ್ ಕರ್ನಾಟಕ? ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ? ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ 5 ಹುಲಿ ಸಂರಕ್ಷಿತ ಪ್ರದೇಶಗಳಿವೆ. ಹಾಗೆ 5 ರಾಷ್ಟ್ರೀಯ ಉದ್ಯಾನವನಗಳನ್ನ ಕಾಣಬಹುದು. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಯಾವುವು? ಅಂಶಿ, ಬಂಡೀಪುರ, ಬನ್ನೇರ್ಘಟ್ಟ, ಕುದುರೆಮುಖ, ನಾಗರಹೊಳೆ. ಇವು ರಾಷ್ಟ್ರೀಯ ಉದ್ಯಾನವನಗಳು. ಹಾಗೆ ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವುವೆಂದ್ರೆ ಬಂಡೀಪುರ, ಭದ್ರಾ, ನಾಗರಹೊಳೆ, BRT, ದಾಂಡೇಲಿ ಅಂಶಿ ಅಥವಾ ಕಾಳಿ ಟೈಗರ್ ರಿಸರ್ವ್ಸ್ ಅಂತ ಹೇಳ್ಬೋದು. ಇವು ನಮ್ಮ ಕರ್ನಾಟಕದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಹಾಗೆ ಹುಲಿ ಸಂರಕ್ಷಿತ ಪ್ರದೇಶಗಳು. ಈ ಒಂದು ಕ್ವಶನ್ಗೆ ಆನ್ಸರ್ ಆಪ್ಷನ್ ನಂಬರ್ 3 is correct. The process by which energy is generated in the sun is. ಸೂರ್ಯನಲ್ಲಿ ಶಕ್ತಿಯು ಉತ್ಪತ್ತಿಯಾಗುವಂತ ಪ್ರಕ್ರಿಯೆ. ಯುರೇನಿಯಂನ ಪರಮಾಣು ಸಮ್ಮಿಳನ, ಹೈಡ್ರೋಜನ್ನ ಪರಮಾಣು ಸಮ್ಮಿಳನ, ಯುರೇನಿಯಂನ ಪರಮಾಣು ವಿದಳನ, ಹೀಲಿಯಂನ ಪರಮಾಣು ವಿದಳನ. ಇಲ್ಲಿ ಸೂರ್ಯನಲ್ಲಿ ಶಕ್ತಿಯು ಯಾವ ಒಂದು ಪ್ರಕ್ರಿಯೆ ಆಗುತ್ತೆ ಅಂದ್ರೆ ಸೂರ್ಯನಲ್ಲಿ ಎಂತಹ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ ಅಂದ್ರೆ ಅದು ಹೈಡ್ರೋಜನ್ನ ಪರಮಾಣು ಸಮ್ಮಿಳನ, ಹೈಡ್ರೋಜನ್ ನ್ಯೂಕ್ಲಿಯರ್ ಫ್ಯೂಷನ್ ಉಂಟಾಗುತ್ತೆ. ಸೊ ಸೂರ್ಯನಲ್ಲಿ ನಡೆಯುವಂತದ್ದು ನ್ಯೂಕ್ಲಿಯರ್ ಫ್ಯೂಷನ್, ಅದು ಹೈಡ್ರೋಜನ್ನ ಪರಮಾಣು ಸಮ್ಮಿಳನ. 2 ಹೈಡ್ರೋಜನ್ ಪರಮಾಣುಗಳು ಕೂಡಿಕೊಂಡು ಒಂದು ಹೀಲಿಯಂ ಪರಮಾಣು ಉಂಟಾಗುತ್ತೆ. ಸೊ ಸೂರ್ಯನಲ್ಲಿ ಶಕ್ತಿ ಉತ್ಪತ್ತಿ ಆಗುವಂತ ಪ್ರಕ್ರಿಯೆ ಹೈಡ್ರೋಜನ್ನ ಪರಮಾಣು ಸಮ್ಮಿಳನ. ಗ್ರೀನ್ ಕ್ರೆಡಿಟ್ ರೂಲ್ಸ್ 2023 have been framed ಅಂಡರ್ ವಿಚ್ ಆಫ್ ದಿ ಫಾಲೋವಿಂಗ್ ಆಕ್ಟ್? ಹಸಿರು ಕ್ರೆಡಿಟ್ ನಿಯಮಗಳು 2023 ಈ ಕೆಳಗಿನ ಯಾವ ಕಾಯ್ದೆಗಳ ಅಡಿಯಲ್ಲಿ
ರೂಪಿಸಲಾಗಿದೆ. ಭಾರತೀಯ ಅರಣ್ಯ ಕಾಯ್ದೆ 1927, ಪರಿಸರ ಸಂರಕ್ಷಣಾ ಕಾಯ್ದೆ 1986, ಇಂಧನ ಸಂರಕ್ಷಣಾ ಕಾಯ್ದೆ 2001, ಕರ್ನಾಟಕ ಅರಣ್ಯ ಕಾಯ್ದೆ 1963. ಹಸಿರು ಕ್ರೆಡಿಟ್ ನಿಯಮಗಳು 2023 ಯಾವ ಒಂದು ಕಾಯ್ದೆ ಅಡಿಯಲ್ಲಿ ರೂಪಿಸಲಾಗಿದೆ ಅಂದ್ರೆ ಅದು ಪರಿಸರ ಸಂರಕ್ಷಣಾ ಕಾಯ್ದೆ 1986. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಈ ಒಂದು ಅಡಿಯಲ್ಲಿ ಈ ಒಂದು ಕಾಯ್ದೆ ಅಡಿಯಲ್ಲಿ ಹಸಿರು ಕ್ರೆಡಿಟ್ ನಿಯಮಗಳನ್ನ ರೂಪಿಸಲಾಗಿದೆ. About MS TRIPS system launched by NTCA, which of the following statements are correct? NTCA ಪ್ರಾರಂಭಿಸಿದ MS TRIPS ವ್ಯವಸ್ಥೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸತ್ಯವಾಗಿವೆ? It stands for Monitoring System for Tigers Intensive Protection and Ecological Status. ಇದು ಕರೆಕ್ಟ್ ಆಗಿದೆ. It was created to help wildlife managers conduct efficient patrols. This is also correct. So option number first is correct. Both A and B are correct. Which of the following organization conducts survey and assessment of forest resources in the country? ಈ ಕೆಳಗಿನ ಯಾವ ಸಂಸ್ಥೆಯು ದೇಶದಲ್ಲಿ ಅರಣ್ಯ ಸಂಪನ್ಮೂಲಗಳ ಸಮೀಕ್ಷೆ ಮತ್ತು ಮೌಲ್ಯಮಾಪನವನ್ನ ಮಾಡುತ್ತೆ? ಸೊ ಆಪ್ಷನ್ ನಂಬರ್ ಬಿ ಇಸ್ ಕರೆಕ್ಟ್. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು ಅರಣ್ಯ ಸಂಪನ್ಮೂಲಗಳ ಸಮೀಕ್ಷೆ ಮತ್ತು ಮೌಲ್ಯಮಾಪನವನ್ನ ಮಾಡ್ತಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಫಿಸಿಕಲ್ ಚೇಂಜ್? ಈ ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ಬದಲಾವಣೆಗೆ ಉದಾಹರಣೆಯಾಗಿದೆ? ಕಲ್ಲಿದ್ದಲು ಸುಡುವಿಕೆ, ಕೆನೆ ಹುಳಿಯಾಗುವಿಕೆ, ಕಬ್ಬಿಣದ ತುಕ್ಕು ಹಿಡಿಯುವಿಕೆ, ನೀರು ಘನೀಕರಿಸುವಿಕೆ. ಇಲ್ಲಿ ಯಾವುದು ಭೌತಿಕ ಬದಲಾವಣೆಗೆ ಉದಾಹರಣೆ ಅಂದ್ರೆ ಅದು ನೀರು ಘನೀಕರಿಸುವಿಕೆ. ಫ್ರೀಸಿಂಗ್ ಆಫ್ ವಾಟರ್ ಇದು ಫಿಸಿಕಲ್ ಚೇಂಜ್. ಉಳಿದವುಗಳೆಲ್ಲವೂ ಕೂಡ ಕೆಮಿಕಲ್ ಚೇಂಜ್. ಅಂದ್ರೆ ಕೆಮಿಕಲ್ ಚೇಂಜ್ ರಾಸಾಯನಿಕ ಒಂದು ಬದಲಾವಣೆಯಲ್ಲಿ ಹೊಸ ವಸ್ತುವನ್ನ ಪಡಿತೀವಿ, ಆದ್ರೆ ಭೌತಿಕ ಬದಲಾವಣೆಯಲ್ಲಿ ಯಾವುದೇ ಹೊಸ ವಸ್ತುವನ್ನ ಪಡೆಯೋದಿಲ್ಲ, ಅಂದ್ರೆ ಉತ್ಪತ್ತಿಯಾಗೋದಿಲ್ಲ. ಇಲ್ಲಿ ಈ ಒಂದು ಫಿಸಿಕಲ್ ಚೇಂಜ್ ಭೌತಿಕ ಬದಲಾವಣೆ ಏನಾಗಿರುತ್ತೆ ಅಂದ್ರೆ ತಾತ್ಕಾಲಿಕವಾಗಿರುತ್ತೆ, ಆದ್ರೆ ಕೆಮಿಕಲ್ ಚೇಂಜ್ ರಾಸಾಯನಿಕ ಪ್ರಕ್ರಿಯೆ ಅನ್ನೋದು ಶಾಶ್ವತ ಪ್ರಕ್ರಿಯೆಯಾಗಿರುತ್ತೆ. ಫಿಸಿಕಲ್ ಚೇಂಜ್ ನಲ್ಲಿ ಮರಳಿ ನಾವು ಆ ಒಂದು ವಸ್ತುವನ್ನ ಪಡಿಬಹುದು, ಆದ್ರೆ ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಮತ್ತೆ ಆ ಒಂದು ವಸ್ತುವನ್ನ ಮರಳಿ ಪಡೆಯೋದಿಲ್ಲ. ಇದು ಫಿಸಿಕಲ್ ಚೇಂಜ್ ಮತ್ತು ಕೆಮಿಕಲ್ ಚೇಂಜ್ ಗಳಿಗಿರುವಂತ ಡಿಫ್ರೆನ್ಸ್. ಸೊ ಇದಿಷ್ಟು ಇವತ್ತಿನ ಸೆಷನ್. ಮುಂದಿನ ಸೆಷನ್ ಅಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.